ದಿನಾಚರಣೆಯ ಶುಭಾಶಯಗಳು. ಬಹಳಷ್ಟು ವರ್ಷಗಳಿಂದ ಹಿಂದೆ ನಮ್ಮ ಹಾಸ್ಟೆಲ್ನಲ್ಲಿ ಪ್ರತಿ ಸಲ ಆಗಸ್ಟ್ 15 ಸೆಲೆಬ್ರೇಷನ್ ಮಾಡ್ತಿರೋದ್ರ ಬಗ್ಗೆ ನನಗೆ ಗೊತ್ತಿತ್ತು. ಈ ಬಾರಿ ತಾವೆಲ್ಲರೂ ವಿದ್ಯಾರ್ಥಿಗಳು, ನಮ್ಮ ಸ್ಟೂಡೆಂಟ್ ಕೌನ್ಸಿಲ್ ಎಲ್ಲರೂ ಸೇರಿ ಇವತ್ತು ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿರೋದು ತುಂಬ ಹೆಮ್ಮೆಯ ವಿಚಾರ. ಇವತ್ತು ನಾವು ಮತ್ತು ಇಡೀ ದೇಶ ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮಿಸ್ತಾ ಇದೆ ಮತ್ತು ಆಚರಿಸ್ತಾ ಇದೆ. ಭಾರತೀಯರಾಗಿ ಇದು ಅತ್ಯಂತ ನಮಗೆ ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ನಾವು ವಿ ಹ್ಯಾವ್ ಟು ರಿಮೆಂಬರ್ ದ ಗ್ರೇಟ್ ಸೋಲ್ಸ್ ಹೂ ಸ್ಯಾಕ್ರಿಫೈಸ್ ದೇರ್ ವ್ಯಾಲ್ಯೂಯಬಲ್ ಲೈಫ್ಸ್ ಟು ಗೇನ್ ಫ್ರೀಡಮ್ ಟು ದಿಸ್ ಕಂಟ್ರಿ. ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್, ಬಿಕಾಸ್ ಆಫ್ ದೇರ್ ಸ್ಯಾಕ್ರಿಫೈಸಸ್ ಟುಡೇ ವಿ ಆರ್ ಎಂಜಾಯಿಂಗ್ ದಿ ಫ್ರೀಡಮ್. ಭಾರತ ಬರೀ ಒಂದು ದೇಶ ಅಲ್ಲ, ಹಲವು ಭಾಷೆಗಳು, ಹಲವು ಜಾತಿಗಳು, ಹಲವು ಧರ್ಮಗಳು, ಹಲವು ಸಂಸ್ಕೃತಿಗಳು, ಇಷ್ಟೆಲ್ಲದ ಭೇದಗಳಿದ್ರು, ಇಷ್ಟೆಲ್ಲ ಡಿಫರೆನ್ಸಸ್ ಇದ್ದರು, ನಾವೆಲ್ಲರೂ ಭಾರತೀಯರು ಅನ್ನೋ ಭಾವನೆ ಮೇಲೆ ಇವತ್ತು ನಾವೆಲ್ಲರೂ ಭಾರತೀಯರಾಗಿ ಒಂದು ಸಂವಿಧಾನದ ಅಡಿಯಲ್ಲಿ, ಒಂದು ಕಾನೂನಿನ ಅಡಿಯಲ್ಲಿ ಒಟ್ಟಿಗೆ ವಾಸ ಮಾಡ್ತಾ ಇದ್ದೀವಿ, ಸೋದರತ್ವದ ಆಧಾರದ ಮೇಲೆ. ಹಾಗಾಗಿ ಯಾವತ್ತಿಗೂ ನಾವು ಮೊದಲು ಭಾರತೀಯರು, ಆಮೇಲೆ ವಿ ಬಿಲಾಂಗ್ಸ್ ಟು ಅವರ್ ಸ್ಟೇಟ್ಸ್ ಸಚ್ ಆಸ್ ಮೇ ಬಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ, ಕೇರಳ ಆರ್ ಎನಿ ಅದರ್ ಥಿಂಗ್. ಫಸ್ಟ್ ವಿ ಆರ್ ಆಲ್ ಇಂಡಿಯನ್ಸ್. ನಮ್ಮ ದೇಶದಲ್ಲಿ 1947ರಿಂದ ಇವತ್ತಿನವರೆಗೆ ನಾವು ನೋಡ್ತಾ ಬಂದರೆ ಎಲ್ಲ ಕ್ಷೇತ್ರಗಳಲ್ಲೂ ವಿ ಅಚೀವ್ಡ್ ಅ ಲಾಟ್. ಎಜುಕೇಷನ್, ಹೆಲ್ತ್, ಎಲ್ಲ ಕ್ಷೇತ್ರಗಳಲ್ಲೂ ವಿ ಡೆವಲಪ್. ಅಟ್ ದಿ ಸೇಮ್ ಟೈಮ್ ವಿದ್ಯಾರ್ಥಿಗಳು ಕೂಡ ತಮ್ಮ ಕಲಿಕೆಯಲ್ಲಿ ಹೆಚ್ಚು ಗಮನ ಕೊಟ್ಟು ಹೆಚ್ಚು ಓದೋ ಮೂಲಕ ದೇಶದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು. ನಮ್ಮ ಕ್ಷೇತ್ರದಲ್ಲಿ ಅಂದರೆ ಡಾಕ್ಟರ್ಗಳಾಗಿ, ಟೀಚರ್ಸ್ ಆಗಿ, ಪ್ರೊಫೆಸರ್ಸ್ ಆಗಿ ಅಥವಾ ಸೈಂಟಿಸ್ಟ್ಗಳಾಗಿ ನಮ್ಮೆಲ್ಲರ ಉದ್ದೇಶ ದೇಶದ ಅಭಿವೃದ್ಧಿ. ದೇಶ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲ ದುಷ್ಟ ಪ್ರವೃತ್ತಿಗಳಿಂದ ದೂರವಾಗಿದ್ದು, ನಶಾಮುಕ್ತ ಭಾರತದ ಅಭಿಯಾನ ಏನಿದೆಯಲ್ಲ ಅಂಥ ಎಲ್ಲ ಕೆಡುಕುಗಳಿಂದ ದೂರ ಉಳಿದು ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲ ಶ್ರಮಿಸೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ತಮ್ಮೆಲ್ಲರಿಗೂ ಅಭಿನಂದನೆಗಳು.